ಅಂತೂ ಮದುವೆ ಮಜಾ ಆಗ್ತಲ್ಲ. ಅಲ್ಲೋ ಮಾವ, ಹೌದು ಮಾವ, ಆಯಾರ್ ಮಾಡ್ಲಕ್ಕಾರ ಒಂದ್ 10 ರೂಪಾಯಿ ಕಿಸದ ಹಾಕೊಂಡ್ ಬರ್ಬಾರ್ದ? ಅದನ್ನು ನನ್ನ ಹತ್ರ ಇಸ್ಕೊಂಡೆಪ್ಪ. ಹಂಗಲ್ಲೋ, ನಿನ್ನಂತ ಹಳೆ ಮಗ್ಗಲ್ದಾಗಿದ್ದಾಗ ನಾ ಯಾಕೆ ರೊಕ್ಕ ತರಬೇಕು ಕಾಡ್ಯ? ಅಲ್ಲೋ ಮಾವ, ಮುತ್ತು 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 ಅಂತ ಬರೀ ಮುಂದ ಒತ್ಕೊಂಡ್ ನಡೆದಿಯಲ್ಲ, ನನ್ನ ಮದ್ವಿ ಯಾವಾಗ? ನೋಡಪ್ಪ, ನನ್ನ ಮಗಳು ಹೂ ಅಂದಾಗ ಆ ಆಕೆ ಹೂ ಅನ್ನದಿದ್ರ ಅದು ನಾಗಿನಲ್ಲ. ನಿನ್ನ ಮದ್ವೆ ಆಗ್ಬೇಕಾ? ಅಲ್ಲೋ ಮಾವ, ಅಲ್ಲೋ ಮಾವ, ಹೆತ್ತು ತನಕ ಹೆತ್ತಿ ಕೆತ್ತನ ಕೋತಿ ನನ್ನ ಮಗನ ಅಂತ ಅನ್ಬೇಕಂತ ಮಾಡಿ ಏನ? ನನ್ನ ಹಳ್ಯಾಗ ನಾ ಹಿಂಗ ಮಾತಾಡೋದಂತರ ಸಾಧ್ಯನಿಲ್ಲ ಕಾಡು. ಅಲ್ಲ ಮಾವ, ಕಾಡ್ಯಾರೆ ಅನ್ನ ಇಲ್ಲ ಬಾಡ್ಯಾನ ಅನ್ನ, ಸಟ್ನ ನಿನ್ನ ಮಗಳ ಕಟ್ಟ ನನ್ನ ಮದ್ವಿ ಮಾಡ. ನಿನ್ಗ ಒಂದೇ ಹೇಳಿದೆ ಮಗನ, ನನ್ನ ಮಗಳು ನಿನ್ಗ ಕೊಡ್ತೇನೆ ಅಂತ. ಹೌದಪ್ಪ, ಹಿಂಗ ಎಷ್ಟ್ ಮಂದಿ ಹೇಳಿ ಯಾರಿಗ್ ಗೊತ್ತ? ನನಗ ಹೇಳಿ ಅಜಮಾಸ ಒಂದ್ 10 ವರ್ಷ ಆತಪ್ಪ. ಲೇ ಕಾಡ್ಯ, ನನಗ್ ಹೆಣ್ಣು ಹುಟ್ಟೈತಿ, ಜಿಲೇಬಿ ಹಚ್ಚಾಕ ಒಂದ್ 20 ರೂಪಾಯಿ ಕೂಡಿ ಅಂತ ಇಸ್ಕೊಂಡು ಹೋಗ್ಲಿಲ್ಲ ಅವಾಗ. ಮಗನ, ಮತ್ತ ಅಲ್ಲಿ 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 ಜಿಲ್ಬಿ ಅಂತಲೇ ಅಲ್ಲೇ ಆ ಮೂಲ್ಯಾಗ. ಅಲ್ಲೋ ಹಡದವ ನೀ, ಮತ್ತ ನನ್ನ ಕಡೆ ಯಾಕೆ ತಗೊಂಡ್ ಹೋಗ್ಯಪ್ಪ ರೊಕ್ಕನ? ಅಲೋ, ಹುಡುಗಿ ಹುಟ್ಟಿದ ಕೂಡ್ಲೇನ ನಿನ್ನ ಹೆಸರು ಮೇಲೆ ಇಟ್ಟೇನ್ಲೆ ಕಾಡ್ಯ. ಓಹೋ ಓಹೋ, ನೀ ಇಟ್ಟಿ ಅಂತ ನಾವು ಕೊಟ್ಟಿವಪ್ಪ. ನಿನ್ನ ಮಗಳ ಅಂಗಿ ಟೊಪ್ಪಿಗೆ ಅಂತ 50 ರೂಪಾಯಿ ತಗೊಂಡು ಹೋದಿ. ನಿನ್ನ ಮಗಳ ಹೆಸರು ಇಡ್ಲಾಕಂತ 200 ರೂಪಾಯಿ ತಗೊಂಡು ಹೋದಿ. ನಿನ್ನ ಮಗಳ ಹಿರೇ ಮನುಷ್ಯ ಆಗ್ಯಾಳ ಅಂತೇಳಿ 600 ರೂಪಾಯಿ ತಗೊಂಡು ಹೋದಿ. ಈಗ ನೀ ಹಿಂಗ ಮಾಡು, ಇನ್ನು ಒಂದು 3000 ರೂಪಾಯಿ ಕೊಟ್ಟು ಬಿಡ ಅಂದ್ರ ಅವನ ಮುಗದ ಹೋತ. ಹಂಗಂದ್ರ ಮದ್ವಿ ಯಾರ ಜೊತೆ ಮಾಡ್ತೀವಿ ಮಾವ? ನೋಡಪ್ಪ, ಆಕಿ ಯಾರನ್ನ ಆಗ್ತೀನಿ ಅಂತೋಳು ಅವನ ಜೊತೆನೂ ಮಾಡ. ಅಲ್ಲೋ ಮಾವ, ಈ ತರ ಲಬ ಲಬ ಹೊಯ್ಕೊಂಡ ಅಷ್ಟು ಮಂದಿನ ಕೂಡ್ಸಿ ನಾ ಕೊಟ್ಟ ರೊಕ್ಕ ಎಲ್ಲ ವಸೂಲಿ ಮಾಡ್ತೇನೆ. ಅಲ್ಲ ಈಗ ಇಲ್ಲಿ ತನ ನನಗ ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ನಿನಗೆ ನಾಚಿಕೆ ಆಗಂಗಿಲ್ಲೇನ? ಕೆಟ್ಟಿಗಾಲ ನಿಮ್ಮ ಮೌನ ತಡ್ಕೊಳ್ಳದೆ ಮಗನ. ಅವನವನ ಹುಡುಗಿಗೆ ಕೇಳುನು, ತಿಳಿಸಿ ಹೇಳುನು. ಪಾಪ ತನ್ನ ಹುಡುಗಿ ಹರೇಕ ಬಂದರು ತನ್ನ ಮನಸ್ಸು ತನ್ನ ಹಿಡಿತದಲ್ಲಿ ಇಟ್ಕೊಂಡಾಳ ಅಂದ್ಮೇಲೆ ಬಾಯ್ ಚಲೋ ಆಗ್ತ. ಒಂದು ವೇಳೆ ಆ ದೇವ್ರು ಆ ಮನಸ್ಸನ್ನ ಆಕೆ ಕುಡ್ಲಿಲ್ಲ ಅಂದ್ರೆ ಮುಂದೆ ನೋಡೋನು. ಮಾವ, ನೀ ಮುಂದೆ ನೋಡೋದು ಬೇಡ, ಹಿಂದೆ ನೋಡೋದು ಬೇಡ, ನನಗ್ ಯಾಕೋ ಡೌಟ್ ಬರಾಕತ್ತೈತೆ. ಮಾವ, ನಿನ್ನ ಮಗಳ ಆಕಿಗೆ ಮುಂದ ಚಂದಂಗ ವರ್ಣನ ಮಾಡಿ ಹೇಳು ಒಂದಿಷ್ಟ. ಕೇಳಲ್ಲ, ಅದರಾಗ ಏನಾಯ್ತು? ಹಂಗಾದ್ರೆ ಮೊದಲ 10 ರೂಪಾಯಿ ತಾಯ್ತಲ. ಅಲ್ಲೋ ಮಾವ, ಕೇಳಕ್ಕೂ ಚಾರ್ಜ್ ಜಾಸ್ತಿಯಾ? ಓ, ಕೇಳಕ್ಕೂ ಚಾರ್ಜ್. ಆಕೀಗ ಹೂರುಪ ಬಂದಂತ್ರ ಅದಕ್ಕೆ 5 ಹೆಚ್ಚು, ಅದಕ್ಕೂ ಚಾರ್ಜ್. ಹೋ, ಹಂಗಂದ್ರ ಅವಳು ಏನಾದ್ರ ಮುಖದ ಮ್ಯಾಗ ಕ್ಯಾಕ್ ಸಿತ್ತು ಅಂತೇಳಿ ಮತ್ತ ನಾ ಅದೇನಕ್ಕ ಅಂದ್ರ ನಿನ್ ಜೊತೆ ಮದ್ವಿ ಮಾಡ್ಕೋಬೇಕಾ? ಅಂದು ಇರ್ಲಿ ಬಿಡ, ನಿನ್ ಜೊತೆ ಮದ್ವಿ ಮಾಡ್ಕೊಂಡ್ ನನಗೇನ್ ಮಾಡಂತಿ? ಇತ್ತವ 10 ರೂಪಾಯಿ ನಿನ್ನ ಮಗ ಚಂದಂಗ ಒಂದಿಷ್ಟು ವರ್ಣನ ಮಾಡಿ ಹೇಳ. ಕೇಳಲ್ಲ, ಅದ್ರಾಗ ಏನೈತಿ? 10 ರೂಪಾಯಿ ಪಟ್ಟ ಚಾರ್ಜ್. ಆಕೆ ಹೂ ಅಂದ್ರ ನಿನಗ ಹುರುಪ ಹೆಚ್ಚು ಬಂದಂತ ಆದ್ರೂ ಅದಕ್ಕೂ ಚಾರ್ಜ್. ಆಯ್ತಪ್ಪ, ಅದಕ್ಕೂ ಚಾರ್ಜ್ ಕೊಡ್ತೀನಿ. ಅವಳು ಬಂದ ಮ್ಯಾಗ ಚಂದಂಗ ಒಂದಿಷ್ಟು ಹೊಗಳಿ ಹೇಳ. ಹೇಳು, ಅದ್ರಾಗೇನೈತಿ? ಹೊರಗೆ ಬಾ. ಹೆಂಗ ಮಾತಾಡಿರಿ ಎಲ್ಲ ನೆನಪೈತಿ ಕಳ್ಳನ ಪೌನ್ಯಾರ. ಯಾರಿಕಿ ಎಂತೆಂತ ಹೊರ ಸಿಗಾಕತ್ತಾವ. ನನ್ನ ಹಣೆ ಬರಕ್ ಒಂದು ಸಿಗಬಲ್ದ, ಮಾರಿಗೆ ಮಣ್ಣ ಗಡಗ್ಲಿ. ಯಾರಿಕಿ ಬಾಲ ಹೇಳ್ತೇನೆ ಮುಂದ. ಯಾವ ಊರಾಕಿ? ಹುಳ್ಯಾದಕಿ. ಎದಕ್ ಬಂದಿ? ಕುಣ್ಯಾಂಗಂತ ಬಂದಿನಿ. ಯಾವ ಬರ ಎಲ್ಲಿ ಮಾರಿ ಮನಿ? ಎಲ್ಲಾರು ಕರ್ಕೊಂಡು ಹೋಗ್ಕೊಂಡು ಅಲ್ಲೇ ಹೋಗೋದಿ. ಆನಿ ಮಾಡು ದೇವ್ರ ಅನಿಗೂ ಏ ಟಿಸಿನಿ ಪಾಪ
ಮದ್ವಿ ಮೂಗ್ ನೋಡ್ಕೊ. ಮೂಗ್ ನೋಡ್ಕೊಳಂಗಿಲ್ಲ ಈಗ. ಮದ್ವಿ ಅಂತ 3 ವರ್ಷ ಆತ ಒಯ್ಕೊಳಕತ್ತೀನಿ, ನಾವು ಬರವಲ್ಲ. ಮೂಗೇನ್ ನೋಡ್ಕೊಳ್ಳೋದು ಮರ. ನಿಂದ್ರ ತಂಗಿ ಅಲ್ಲವಾ, ಹಾ ನಿಮ್ಮ ಅವ್ವ ಸತ್ತಾಗಿಂದ ಹಿಡ್ದ ನಾನು ಬ್ರಹ್ಮಚಾರಿ ವ್ರತ ಪಾಲನಾ ಮಾಡ್ತೇನೆ ಅನ್ನೋದು ನಿನಗನ್ ಗೊತ್ತಾ ಯಮ್ಮ? ಹಾ ಮಾಡ್ತಿ ಮಗನ, ನಿಮ್ಮ ಅವ್ನು ಮಾಡ್ತೀನಿ. ಬ್ರಹ್ಮಚರ್ಯ ವ್ರತ ಅಲ್ಲೊಂದ್ ಹೊಕ್ಕೆ ಅಲ್ಲೊಂದ್ ಹೆಂಗಸ, ಈ ಕಡೆ ಒಂದ್ ಹೊಕ್ಕೆ ಈ ಕಡೆ ಒಂದ್ ಹೆಂಗಸ, ಓಣಿ ತುಂಬಿ ಎಲ್ಲ ಇಟ್ಕೊಂಡ ಮತ್ತ ಮಗಳಿಗೆ ಮದ್ವಿ ಮಾಡೋ ಖಬರ್ ಇಲ್ಲ ಇದಕ್ಕೆ. ಏ ನಮ್ನ ಬ್ರಹ್ಮಚಾರ್ಯ ಅಂತ ನಿಮ್ಮವನು ನೋಡಪ್ಪ ಯಪ್ಪ, ಬರೇ ಚೆಲಿವರ್ನ ಬೇಡ್ತಾರ. ಅವ್ರನ್ನ ಕಂಡ್ಕೊಡ್ಲಿ ಹಲ್ಲ ಕಿಸಿತಾವ. ನಾವೇನ್ ಚಂದ ಇಲ್ಲ, ಚಂದ ಕಾಣಂಗಿಲ್ಲ. ಕಾಲ್ ಇರ್ಲಿಲ್ಲ ಅಂದ್ರೆ ಏನಾಯ್ತು, ಎಲ್ಲ ಐತಿ ಆದ್ರೂ ನೋಡಂಗೇ ಇಲ್ಲ. ನಿಮ್ಮನ್ನ ಬಿಟ್ರ ಬರೀ ಚೆಲ್ವಾರ್ ನೋಡ್ಕೊತ ಹೊಂಟ್ರ ನಮ್ಮಂತವ್ರು ನಿಮ್ ಹೆಸರ್ಲೆ ಹೊಯ್ಕೊಳ್ಬೇಕೇನ್ರೆ ಮುಲ್ಲಾಗೊಳ್ರಿ. ಏ ಹಿಂಗೇನ ಮಾತಾಡ್ತಿ? ಅಲ್ಲ ಅಕ್ಕಿ ಗಂಡ ಸತ್ರ ನೀಯಾಕ ಹೊಯ್ಕೊತಿ? ಮತ್ತೇನ್ ಮಾಡೋದಂತಿ? ಅಲ್ಲಯ್ಯಪ್ಪ, ಚಲೋ ವರಾರ ನೋಡ ಯಪ್ಪ, ಮದ್ವಿ ಮಾಡ ಅಂದ್ರ ನೀನು ಮಾಡಕ್ ತಯಾರಿಲ್ಲ. ಇವ್ರ್ಯಾರ? ಓಯ್ ಮಾವ, ಬಾಯ್ ಬಾಯ್. ಹಲೋ, ಏನ್ ಆರಾಮ? ಅಲ್ಲ ಮಾಮ ನಿಂದು ಮುರಿದೈತಾ? ಸ್ವಲ್ಪ ಐತಿ, ಇನ್ನೂ ಈ ಕಡೆ ದೊಡ್ಡದೈತಿ. ಅವನು ನಂದ ದೀಡ್ ಐತಿ, ಇವಂದು ದೀಡ. ಆದ್ರೂ ನಿನ್ನ ಮದ್ವೆ ಆಗಂಗಿಲ್ಲ ಮತ್ತ. ಅಲ್ಲ ನನಗೊಂದು ಉಪಕಾರ ಮಾಡುವ ಕಾಡಿಚ್ಚಿ. ನಿನಗೆ ಉಪಕಾರ ಮಾಡಿ ನಿನಗೆ ಉಪ್ಪಿನಕಾಯಿ ತಿನ್ನಿಸ್ಬೇಕಂತ ನನಗೂ ಬಹಳ ಆಯ್ಸೆ ಐತೆ ಕಾಳು. ಉಪಕಾರ ಅಷ್ಟ ಮಾಡ್ಕಾಡು, ಉಪ್ಪಿನಕಾಯಿ ತಿನ್ಸೋದೇನ ಬೇಡ. ನಾನು ಉಪಕಾರ ಮಾಡಿದ್ನಂದ್ರ ನೀ ಉಪ್ಪಿನಕಾಯಿ ತಿನ್ನಾಕ ಬೇಕ ಕಾಳು. ಹೇಳ 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 ಏನರೇ ಉಪಕಾರ ಮಾಡಲಿ ಅಂತ. ಹೇಳ್ತೀನಿ ತಡ್ಕೋ. ಅದ ಇಲ್ಲಿ ಎಲ್ಲರೂ ಓಣ್ಯಾಗಾರ ನೋಡು, ಇಲ್ಲ ನಿಮ್ಮ ದವಾಖಾನ್ಯಾಗಾರ ನೋಡು, ಯಾವ ಒಬ್ಬ ಚಲೋ ವರ ಇದ್ರ ನೋಡಿ. ಎಲ್ಲ ನೆಟ್ಟಗನ ಇರ್ಬೇಕ, ಮತ್ತ ಅವ್ನು ಏನು ಇರ್ವಂಗಿಲ್ಲ ಹಂಗಿಲ್ಲ. ಮತ್ತೆ ವರ ಹಾ ಯಾರಿಗೆ ಬೇಕು ವರ? ಹಾ ಯಾರಿಗೆ ಬೇಕಂತ ಕೇಳ್ತೀಯ? ಮತ್ತಿನ್ ಯಾರಿಗೆ ಮಾವ? ಈ ಮುದ್ದಾದ ಮುರುಗೇಸಿ ಮಗಳಿಗೆ ಅಂದ್ರ ನನಗ ನಮ್ಮಪ್ಪ. ಏ ಮುದ್ದೂರು ಮುರುಗನ ಮಗಳು, ಬೋಸಡಿಕೆ ಮಗನ, ನನಗ ಕಾಡ ಮುರುಗ ಅಂತಿದೆ ಮಗನ. ಮುರ್ಗ್ಯ ಅಷ್ಟ ಅಂದಿನಿ. ಮತ್ತೆ ಕೇಳಿದೆ ನಿನ್ನ ಮಗಳ ಏನಂದಳು? ಏನಂದಳು? ಅವ್ರಿಗೆ ವರ ಹುಡುಕಂತ ವರ ಹುಡುಕ್ಯಾಡ್ಲ. ಯಾಕೆ ನೀ ಹುಡುಕ್ಯಾಡಿಲ್ಲೇನ? ಹುಡುಕ್ಯಾಡೇನು, ಅದ್ರ ನಾ ವರ ಒಲ್ಲೆ ಅಂತಳಕ್ಕೆ. ಯಾಕೆ ಒಲ್ಲೆ ಅಂತಾಳೆ? ಸ್ವಲ್ಪ ಆ ವರನ ಚಂದಂಗ ವರ್ಣನ ಮಾಡಿ ಹೇಳ. ತಾನ ಹೂ ಅಂತಾಳೆ. ವರನ ಯಪ್ಪ ಹೆಂಗದನ, ಎಲ್ಲದನ, ಯಾರದನ ಸ್ವಲ್ಪ ಹೇಳ ಹೇಳ ಹೇಳ. ಸುಣ್ಣದ ನೀರನ್ನು ಸೂಜಿಲೆ ಚುಟ್ಟ್ಯಾನ, ರಾಡಿಯ ನೀರನ್ನು ಔಷಧ ಮಾಡ್ಯಾನ, ಆಡಿನ ಹಿಕ್ಕಿ ಗುಳಿಗೆ ಅಂತ ಕೊಟ್ಟಾನ, ಡೆನ್ನ ಡೆನ್ನ ಡನ ಡನ. ಡಾಕ್ಟರ್ ಉದ್ದೇಶಪ್ಪನ ಉದ್ದಾನ ದವಾಖಾನ್ಯಾಗ ಮುದ್ದಾದ ಮುಖದವನು ಕಂಪೌಂಡರ್ ಆಗ್ಯಾನ. ಕೈ ಮುರುಕ ಕಾಡ್ಯಾನ, ಕೈ ಹಿಡಿದ ತಂದೆನ ಇವಡೋ ನೋಡ್ತೀನಿ. ಎಸ್ ಎಸ್ ಮೈ ಮುರ್ಗೇಶ್. ಅಯ್ಯಯ್ಯ ನನಗೆ ಕೆತ್ತ ಕೆರನಂತ ಮಾರಿ ಮಾಡ್ಕೊಂಡ. ಅಲ್ಲ ನೀನು ವರನ ಲೇ ಹೊಲಸು ಮಸಡಿ ಅವನ ಮದ್ವೆ ಆಗೋ ವರ ಅಂತ ನೋಡಿದ್ರು ಮಸಡಿ. ಎಸ್ ಕಳಿಸ್. ಅಯ್ಯ ಕಾಳಿಸ ತೆಲಿನ ಬೋಳಿಸ. ಅಲ್ಲ ಅವನು ಕೈ ಅರ್ಧ ಇಟ್ಕೊಂಡ ಈ ನಮ್ಮನಿ ಜಿಗದಾಡ್ ಮಾತಾಡಕತ್ತಿ. ಅಲ್ಲ ನೀನು ದೊಡ್ಡ ರಾಜಕುಮಾರನ ಮಗಳಂತ ಮಾತಾಡ್ತೀಯಲ್ಲಿ ಬಗ್ಗಾಲಿ. ನಿನ್ನ ನಡಗಿ ಕಂಡ ಈ ಬೀದ್ಯಾನ್ ನಾಯಿ ಸಹಿತ ಬಗಳೋದು ಬಂದ್ ಮಾಡ್ಯಾವ. ಏನೋ ಕುಂಟಿ ಕಾಲ್ ಹಿಡಕ್ ಯಾರಿಲ್ಲ, ಕೈ ಹಿಡ್ಯಾಕ್ ಯಾರಿಲ್ಲ ಅಂತೇಳಿ ಉದ್ಧಾರ ಮಾಡಕ ಬಂದಿದ್ನಿ. ಅದನ್ನ ನೋಡಿದ್ರ ಮೂಗ ಕಿಸದ ಕಿಸದ ಕೆಸದ 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 ಮಾತಾಡ್ತಾಳೆ. ನೀನು ನನಗ ಅದು ವರ ಅಲ್ಲಲ್ಲೇ ಮೊದಲು ನಿಂದ ನೀನ್ ಮುಖ ನೋಡ್ಕೋ. ಯಾವಾಗ ಹೋಗಿ ಮದ್ವೆ ಆಗ ನನಗೇನು ವರ ಕೊಟ್ಟು ನನಗ ಅವನು ನೀನು ಬಾಳೆ ಕೊಡ್ತೀಯ? ಲೇ ಅದು ಮಾತ್ರ ಆಗಲ್ದ ಮಾತ ಹೇಳಕತ್ತೀನಿ ಕೇಳ. ಅಲ್ಲಿ ಇಷ್ಟು ಜೋರ್ ಮಾತಾಡಕತ್ತಿಲ್ಲ, ಒಂದ ಕೈ ಇಟ್ಕೊಂಡ್ ಹಿಂಗ್ ಮಾತಾಡಕತ್ತಿ, ಇನ್ನೊಂದು ಕೈ ಇತ್ತು ಅಂದ್ರ ಗನ ಕಿಸಿತಿದ್ದೆ ಬಿಡ ಮೂಗು. ಅಲ್ಲ ನೀ ಎರಡು ಕೈಲಿ ಮಾಡೋ ಕೆಲಸನ ನಾ ಒಂದ ಕೈಲಿ ಮಾಡ್ತೀನಿ ಕಾಳಿ. ಕಟ್ಕೊಂಡ ನೋಡ್ ಒಂದಿಷ್ಟ. ಅಯ್ಯ ಮಾಡ್ತಿ ಗೊತ್ತೈತಿ. ಲೇ ಕಾಲ್ ಇರ್ಲಿಲ್ಲ ಅಂದ್ರೆ ಏನಾತ? ದುಡಿದು ತಿನ್ನಕ್ ಎರಡು ಬಂಗಾರದಂತ ಕೈ ಇದ್ರ ಸಾಕ, ಅವನ ಗಂಡ್ಸ ಅವಳೇ ಹೆಂಗ್ಸ. ನನಗೈತಿ ಎರಡು ಕೈ ಅದಾವ. ಲೇ ಅಲ್ಲಿ ಹೋಗ್ಲೆ, ಯಾವಾಗ ಅದಾಳ ನೋಡಲ್ಲ, ಎಲ್ಲಾರು ಹಳೆ ಮುದುಕಿ ಮಾಡ್ಕೊ ಹೋಗ್.
ಕಟ್ಕೋತೀನಿ ನಾನು ಮನಸ್ಸು ಮಾಡಿದ್ರ ಸ್ವರ್ಗದಾಗಿನ ರಂಭಾನ ಕಟ್ಕೊಂಡ ಬಾಳೆ ಮಾಡಿ ತೋರಿಸ್ತೀನಿ. ಆದ್ರ ಈ ಕುಂಟ ಕಾಳಿ ಉದ್ಧಾರ ಮಾಡಕ್ ಯಾರು ಇಲ್ಲ ಅಂತ ಉದ್ಧಾರ ಮಾಡಕ ಬಂದಿದ್ನೆ. ಉದ್ಧಾರ ಮಾಡವ ನೀನು. ಲೇ ಕಾಡ್ಯ, ಒಂದ್ ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ನಿನ್ನ ಮುಂದ ಮನ್ಮಥನಂತ ಗಂಡನ ತಗೊಂಡ ಮದುವೆಯಾಗ ಸಂಸಾರ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ಕಾಳವನ ಅಲ್ಲ, ನಂದು ಚಾಲೆಂಜ್ ಐತಿ. ನೋಡ್ತೀನ? ಹಳೆ ದೇವರು ಮೊದಲ 5 ರೂಪಾಯಿ ಕೊಡ್ಬೇಕು. ಥೂ, ದುಡ್ಡು 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 ಅಂತ ಸಾಯ್ತಾನ ನೋಡ್ರಿ ಇವ್ರೊಬ್ಬ. ಮೇಡಮ್ ಮಾರ ಆಯ್ತು ಮಗನೇ, ನಾನ ಹೋಗ್ತಾನೆ. ಈಗ ಏನ್ ಮಾಡ್ಲಿ. ಹೋಗ್ರಿ ಕಂಡಾಪಟ್ಟಿ ರೊಕ್ಕ ಕೊಟ್ಟ ಹೊಟ್ಟಿ ಕಿಚ್ಚು ನಿಮ್ಮನ್ನ ಸುಮ್ಮನೆ ಬಿಡ್ತೀಜ ಅಂತ ತಿಳಿಬೇಡ್ರಿ. ಲೇ ಕಾಳಿ, ನಿನ್ನೆ ಜೊತೆ ಬಾಳೆ ಮಾಡಿ ಬ್ಯಾಳಿ ಒಡಿಸ್ತಿದ್ರ ನಾ ಯಾಕೆ ಗಂಡ ಅನ್ಸ್ಕೋಬೇಕಲೇ? ಅಯ್ಯ, ನಮ್ಮಪ್ಪ ಹೋದನೆ, ನಾ ನೋಡ್ಲೇ ಇಲ್ಲಲ್ಲ ಹೋದದ್ದು. ಹೋಗ್ಲಿ ಬಿಡ. ಕಾಣುಮಮ್ಮ, ಉಪ್ಪ ಹುಳಿ ಖಾರ ತಿಂದ ಜೀವ ಹೆಂಗ್ ತಡ್ಕೊಲಿಳ? ಒಂದ್ ಹಾಡ ಹಾಡೋಣ. ಹೌದಾ? ಹಾಕಿ. ನೀವು ಒಂದಕ್ಕೆ ಜಿಗಿಸ್ಬೋ, ಮತ್ತೆ ಎರಡಕ್ಕೆ ಜಿಗಿಸ್ಬೇಡ. गद्दारी करून तू जमवली गद्दारे मला पाकरा आजाद केलं तुला खरी तर बारे ಹುಡುಗಿ ಮಾಡಲು ಹರಿಯ ದೂರ ರಗಡ ಮಾಡಿ ನೀನು ಕಬ್ಬದ ಪ್ರಪಂಚ ಅಗ್ನಿ ಸಾಕ್ಷಿಯಾಗಿ ಗಂಡನ ಕೈ ಹಿಡಿದು ಮಿಂಡನೊಡನೆ ಸರಗ ಹಾಕಿ ಗಂಡನ ಸಮಾಧಿ ಮೇಲೆ ಮಣ್ಣೆರಚಿದ ಮಿಂಡ
ಎಷ್ಟಿಲ್ಲ ಈ ಸಮಾಜದಲ್ಲಿ. ಎಷ್ಟು ಎಷ್ಟು ವಿಧದ ಹೆಣ್ಣು ಈ ವಿಶ್ವದಲ್ಲಿ. ಕಪ್ಪು ಬಣ್ಣದ ಕುರುಡಿಗಳು ಇಲ್ಲಿ, ಕೆಂಪು ಬಣ್ಣದ ಕೆಂಗುಲಾಬಿಯರು ಇಲ್ಲಿ. ಈ ಎರಡು ವಿಧದ ಹೆಣ್ಣುಗಳಲ್ಲಿ ಗಂಡ ಬಯಸುವ ಹೆಣ್ಣು ಕೆಂಗುಲಾಬಿ ಅಲ್ಲವೇ? ಅಂತೆ ನಾ ಬಯಸಿದ ಶ್ರೀ ರುದ್ರೇಶನ ಸತಿ ರಾಜೇಶ್ರೀ. ಆದರೂ ನನ್ನ ಪಾಡಿಗೆ ಅದು ಫಸ್ಟ್ ಕ್ವಾಲಿಟಿ ಆಗದೆ ಸೆಕೆಂಡ್ ಹ್ಯಾಂಡ್ ಹೆಣ್ಣಾಯಿತು. ಪರವಾಗಿಲ್ಲ, ಸುಖ ಬಯಸುವ ಬಂಟನಿಗೆ ಇಂಥವಳೇ ಮುಗ್ಧವತಿ. ಅಂತೂ ಅಂತೂ ಮದುವೆಯ ವಿಷಯದಲ್ಲಿ ಕುರುಕ್ಷೇತ್ರವಾದ ರುದ್ರೇಶನ ಮನೆಯಲ್ಲಿ ನನ್ನ ಈ ಗೋಮುಖ ವ್ಯಾಘ್ರ ಕೃತಿಯಿಂದ ರಾಜಶ್ರೀಯ ಸಂಘ ಸುಖ ಸವಿದು ಪರಮಾನಂದ ಹೊಂದುವುದೇ ನನ್ನ ಮಹತ್ವದ ಮನದಾಸೆ. ಹೇಗೂ ನಾನೊಬ್ಬ ಡಾಕ್ಟರ್, ಅಂದರೆ ರುದ್ರೇಶನ ಬಿಸಿನೆಸ್ ಪಾರ್ಟ್ನರ್. ರುದ್ರೇಶನ ಮಡದಿಯ ಮೇಯಲ್ಲೊಮ್ಮೆ ಆರಾಮ ಇಲ್ಲದೆ ಹೋದರೆ ತೀರಿಯೇ ಹೋಯಿತು. ಉಪಚರಿಸಲು ಹೋಗಿ ಉಪಯುಕ್ತ ಬೀಜವನ್ನೇ ಬಿತ್ತಿ ಬರುತ್ತೇನೆ. ರಾಜೇ, ಎಂತೆಂತ ಹೆಣ್ಣುಗಳನ್ನು ಪಳಗಿಸಿದ ಈ ಉದ್ದೇಶ ಡಾಕ್ಟರ್ನ ಮೈಂಡು ನಿನ್ನನ್ನೇ ಪಳಗಿಸಿ ಬಿಡ್ತೀನಿ ಅಂತ ತಿಳಿದಿರ್ವಿ ಆ ಹುಚ್ಚೆ. ಸ್ವಾಮಿ, ನನ್ನನ್ನು ಮದುವೆ ಮಾಡಿಕೊಳ್ಬೇಡಿ ಅಂತ ನಾನು ಎಷ್ಟು ಪರಿಯಾಗಿ ಹೇಳಿದ್ರು ಕೂಡ ನನ್ನ ಮಾತೆ ಕೇಳಿಲ್ಲ ನೀವು. ಯಾಕೆ ನನ್ನ ಮೇಲೆ ನಿನಗೆ ಪ್ರೀತಿ ಇರಲಿಲ್ಲವೇ? ಅಯ್ಯಯ್ಯೋ, ಹಾಗನ್ಬೇಡಿ. ಈ ಕುರುಡಿ ಕೈ ಹಿಡಿದ ನೀವು ಕೈಲಾಸಪತಿಯೇ ಪ್ರತಿರೂಪ. ಆದ್ರೆ ನನ್ನನ್ನು ಕಟ್ಟಿಕೊಂಡಾಕ್ಷಣ ನಿಮ್ಮ ಶಿಕ್ಷಣಕ್ಕೆ ಕೈ ಮುಗಿದು ಬಿಟ್ರಲ್ಲ, ಅದಕ್ಕಾಗಿ ಹೇಳಿದೆ. ಕಲಿಯಬೇಕಿತ್ತೇನೋ ನಿಜ, ಆದರೆ ಕುರುಡಿಯಾದ ನಿನ್ನನ್ನು ಉಪಚರಿಸಲು ಯಾರಿದ್ದಾರೆ ಹೇಳು ಈ ಮನೆಯಲ್ಲಿ? ಕಣ್ಣಿಲ್ಲಿದ್ದೇನಾಯ್ತು? ಕಲ್ಪನೆಯಿಂದ ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುತ್ತೇನೆಂಬ ಎದಿಗಾರಿಕೆ ನನ್ನಲ್ಲಿದೆ. ಎಂತ ಎದಿಗಾರಿಕೆ ಇದ್ದರೇನು? ನನ್ನೊಬ್ಬನನ್ನು ಬಿಟ್ಟು ನಿನ್ನನ್ನು ಪ್ರೀತಿಯಿಂದ ಕಾಣುವ ಹೃದಯವಂತರೊಬ್ಬರೂ ಇಲ್ಲದ ಈ ಮನೆಯಲ್ಲಿ ನಿನ್ನ ಎದೆಗಾರಿಕೆ ಬೆದರಿ ಭಿಕಾರಿಯಂತೆ ಬೀಳುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಅದಕ್ಕಾಗಿ ಶಿಕ್ಷಣಕ್ಕೆ ಶರಣು ಹೊಡೆದು ಅಣ್ಣನ ಜೊತೆ ಅಂಗಡಿ ಸೇರಿದೆ. ಸುಖದ ಜೀವಕ್ಕೆ ಸುಣ್ಣದ ನೀರು ಕುಡಿದಂತಾಯ್ತು ನಿಮ್ಮ ಜೀವನ. ಹಿರಿಯರ ಒಪ್ಪಿಗೆ ಇಲ್ಲದೆ ಈ ಅನಾಥಳ ಕೈ ಹಿಡಿದು ನೀವು ಕೂಡ ಅನಾಥರಾಗಬೇಕಾಗಿತ್ತು. ಎಲ್ಲಿ ಕುಳಿತಿದ್ದನೋ ಏನೋ ನಿಮ್ಮ ಪಾಲಿನ ವಿಧಿಯಾಗಿ. ಜಯ, ಸತಿಪತಿಯರ ಸಮ್ಮಿಲನದ ಸುಸಮಯದಲ್ಲಿ ಸಲ್ಲದ ಮಾತುಗಳನ್ನಾಡಿ ಸಂಕಟ ಪಡಬೇಡ. ನಾನು ನಿನಗಾಗಿ, ನೀನು ನನಗಾಗಿ, ನಮ್ಮಿಬ್ಬರಿಗೂ ಆ ನಟರಾಜ ನಲ್ಮಯ್ಯ ಮಕ್ಕಳನ್ನು ಕರುಣಿಸಿ ಕಾಪಾಡಲಿ. ಸ್ವಾಮಿ, ಇಷ್ಟು ದಿನ ಕಣ್ಣಿಲ್ಲ ಅಂತ ಕೊರಗ್ತಾ ಇದ್ದೆ. ಈಗ ನಿಜವಾಗಲೂ ನನ್ನ ಬಾಳಿಗೆ ಕಣ್ಣಾಗಿ ಬಂದು ನನ್ನ ಬದುಕನ್ನೇ ಬಂಗಾರ ಮಾಡಿಬಿಟ್ರಿ ನೀವು. ಹೊಗಳಿಕೆಯ ಹೊನ್ನುಡಿಗಳಿಗಿಂತ ಹರುಷದ ಹೊನಲು ಹರಿಸುವ ಈ ಹಾಡಿನಲ್ಲಿ ಈ ಜೋಡಿ ಕೂಡಿ ಆಡಲಿ ಬಾಜಿಸಿರಿ.